Welcome back to my YouTube channel, guys. ಸೊ ತುಂಬ ದಿನ ಆಗಿದೆ ಬ್ಲಾಗ್ ಮಾಡಿ, ಹೇಗೆ ಬರುತ್ತೆ ಅಂತ ಕೂಡ ಗೊತ್ತಿಲ್ಲ. ಇದು ಬ್ಲಾಗ್ ಅನ್ನೋಕ್ಕಿಂತ ಒಂದು ಮೂವಿ ಬಂದ್ಬಿಟ್ಟು ಟಾಕ್ಸಿಕ್. ಯಾವಾಗ ಥರ ಅದೆಲ್ಲ ನೋಡ್ತಾ ಇರ್ತೀರ. ಸೊ ಟಾಕ್ಸಿಕ್, ಯಾಕಂದರೆ ನಾನು ಹೋಗಿದ್ದೆ ಮೂವಿಗೆ. ನಾನು ನನ್ನ ಫ್ರೆಂಡ್ಸ್ ಹೋಗಿದ್ದು. ನನಗಿಷ್ಟ ಆಯಿತು. ಸೊ ಅವ್ರಿಗೆ ಇಷ್ಟ ಆಗಿಲ್ಲ. ನನಗೆ ಏನಕ್ಕೆ ಇಷ್ಟ ಆಗಿಲ್ಲ, ಏನಕ್ಕೆ ಇಷ್ಟೊಂದು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ಸೊ ಅವ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಇದು ಗ್ರೋನ್ ಅಪ್ಸ್ ಅಂತ. ಗ್ರೋನ್ ಅಪ್ಸ್ ನೀಟಿಗೆ ಕುತ್ಕೊಂಡು ವಿಜುವಲೈಸ್ ಮಾಡಿ ನೋಡಿದ್ರೆ ಈ ಮೂವಿ ಚೆನ್ನಾಗಿದೆ. ಇಲ್ಲ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಏನಾರ ಬೇಕಿರ್ಬೋದು ಹೊರ್ತು. ಲೈಕ್ ಎಷ್ಟೋ ಜನ ಕಂಪೇರ್ ಮಾಡ್ತಾ ಇದ್ದೀರಾ ಕಬ್ಸಾಗೆ ಮತ್ತು ಮಾರ್ಟಿನ್ಗೂ ಸಪೋರ್ಟ್ ಮಾಡ್ಬೋದಾಗಿತ್ತಲ್ಲ, ಅದು ಕನ್ನಡ ಚಿತ್ರ ಅಲ್ಲ. ಇದಕ್ಕೆ ಮಾತ್ರ ಏನಕ್ಕೆ ಮಾಡ್ತಾ ಇದ್ದೀರಾ, ಎಷ್ಟು ಒಬ್ಬನೇ ಕಷ್ಟಪಟ್ಟಿರೋದು ಅಂತ. ಎಷ್ಟು ಒಬ್ಬನೇ ಅಂತಲ್ಲ. ಸೊ ಮಾರ್ಟಿನ್ ಕಬ್ಸಾ ತೊಗೊಂಡೋಕ್ಕಿಂತ ಆ ವೆಲ್ಡಿಕ್ಕಿಂತ ಇದು ತುಂಬ ಬೆಟರ್ ಆಗಿದೆ. ತುಂಬ ಸೂಪರ್ ಬೆಟರ್ ಆಗಿದೆ. ನೀವು ಅದೇ ನಾನು ಅದನ್ನ ತುಂಬ ವರ್ಸ್ಟ್ ಮೂವಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಓಕೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಆ ಮೂವಿಗೆ ಹೋಗಿ ನೀವು ಇದನ್ನು ಕಂಪೇರ್ ಮಾಡ್ತಾ ಇದ್ದೀರಂದರೆ, ಸೊ ಫಸ್ಟ್ ಹೀರೋ ನನಗೆ ಗೊತ್ತಿರೋಂಗೆ ಇಡೀ ಇಂಡಿಯಾದಲ್ಲೇ ಫಸ್ಟ್ ಹೀರೋ ಯಾರು ಒಬ್ಬ ಹೋಗಿ ಇದು ಇಂಡಿಯನ್ ಸಿನಿಮಾ ನೋ ಮೋರ್ ಕನ್ನಡ, ನೋ ಮೋರ್ ಹಿಂದಿ, ನೋ ಮೋರ್ ತೆಲುಗು, ತಮಿಳ್, ಮಲಯಾಳಂ ಅಂತ ಹೇಳಿದೆ ಇಂಡಿಯನ್ ಸಿನಿಮಾ ನಾನು ಹಾಲಿವುಡ್ ರೇಂಜ್ಗೆ ಹೋಗಿ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಹೀರೋ. ಸೊ ಈ ಥರ ನೆಗೆಟಿವ್ ಟಾಕ್ಸ್ ಬರುತ್ತೆ. ಯಾಕಂದರೆ ಎಷ್ಟೋ ಜನ ಮೋಸ್ಟ್ ಪ್ರಾಬ್ಲಿ ನನಗೆ ನೆಗೆಟಿವ್ ಇಲ್ಲಿ ತನಕ ಸಪೋರ್ಟ್ ಮಾಡಿರೋ ಟ್ರೋಲ್ ಪೇಜಸ್ ಆಗಲಿ, ಯಾರ್ದೋ ನೀವು ನೋಡ್ಕೊಂಡಾಗಲಿ, ಬೇರೆ ರಿವ್ಯೂ ಕೇಳ್ಕೊಂಡಾಗಲಿ ಹೋಗೋಕ್ಕಿಂತ ನೀವು ಹೋಗಿ ಖುದ್ದಾಗಿ ಅನಲೈಸ್ ಮಾಡಿ ಏನೋ ಇಷ್ಟ ಆಗಿಲ್ಲ ಅಂದರೆ ಅದೇ ಹೇಳೋದು ಬೇರೆ. ನೆಗೆಟಿವ್ ರಿವ್ಯೂಗಳು ನೋಡಿಕೊಂಡು ಸ್ವಲ್ಪ ಜನ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದೀರಲ್ಲ. ಸೊ ಅಷ್ಟಂತೂ ಆಗಿಲ್ಲ ಮೂವಿ. ತುಂಬ ಚೆನ್ನಾಗಿದೆ. ಲೈಕ್ ಕ್ಯಾಮ್ರಾ ವರ್ಕ್ ಆಗಲಿ, ಸಿ ಜಿ ವರ್ಕ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಕ್ಯಾಮ್ರಾ ವರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಒಂದೊಂದು ಡೀಟೇಲಿಂಗು ತುಂಬ ಚೆನ್ನಾಗಿದೆ. ಯಶದ ಆ್ಯಕ್ಷನ್ಸ್ ಆಗಲಿ, ಆ್ಯಂಡ್ ಅವನ ಹೇರ್ ಸ್ಟೈಲ್ ಆಗಲಿ, ಅವನ ಬಿಯರ್ಡ್ ಲುಕ್ ಆಗಲಿ, ಎವ್ರಿಥಿಂಗ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ. ಸೊ ಇದರಲ್ಲಿ ಮೆಸೇಜುಗಿಂತ ಮೆಸೇಜ್ ಇದೆ, ಆ್ಯಕ್ಷನ್ ಇದೆ. ಮೆಸೇಜ್ ಇಟ್ ಈಸ್ ಎಮೋಷ್ನಲಿ ಅಷ್ಟು ಕನೆಕ್ಟ್ ಆಗದೆ ಇರೋರಿಗೆ ಕೆಲವೊಂದು ಡೈಲಾಗ್, ಅವ್ನು ಬರ್ದಿರೋ ಡೈಲಾಗ್ಲಾಗಲಿ ರಿಟರ್ನ್ ಬೈ ಯಶ್ ಅಂತ ಬರುತ್ತಲ್ಲ, ತುಂಬ ಮಿಡಲ್ ಕ್ಲಾಸಲ್ಲಿ ಇದ್ದು ಇವಾಗ ಅವ್ರ ಲೈಫಲ್ಲಿ ಏನೂ ಹೋಗ್ತಾ ಇಲ್ಲ ಅಂತ 2016 ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಏನೇನೋ ಸ್ಟ್ರಗಲ್ ಮಾಡಿ ಏನೂ ಹೋಗ್ತಾ ಇಲ್ಲ ಅನ್ನೋರಿಗೆ ಪ್ರಾಪರಾಗಿ ಹೋಗಿ ನೋಡಿದ್ರೆ ಆ ಪ್ರತಿಯೊಂದು ಡೈಲಾಗು ಹಿಟ್ಟಾಗುತ್ತೆ. ಅಷ್ಟು ಚೆನ್ನಾಗಿದೆ. ಸೊ ಯಾವುದೇದೋ ರಿವ್ಯೂಗಳು ನೋಡಿಕೊಂಡು ನೋಡಿಕೊಂಡು ಹೋಗೋಕ್ಕಿಂತ ಒಂದು ಕನ್ನಡ ಸಿನಿಮಾ ಈ ರೇಂಜ್ಗೆ ಅವ್ನು ತೊಗೊಂಡೋಗ್ತಾ ಇದ್ದಾನೆ ಅಂದರೆ, ಸೊ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಹಾಲಿವುಡ್ ಸ್ವಲ್ಪ ಜನ ನೋಡಿರೋರ್ಗೆ ಅರ್ಥ ಆಗುತ್ತೆ. ಹಾಲಿವುಡ್ ರೇಂಜಿಗೆ ಅವ್ನು ತೊಗೊಂಡೋಗಿ ರೀಚ್ ಮಾಡಿದ್ದಾನೆ ಅಂದರೆ, ಅವನೇನೋ ಇಂಡಿಯಾವ್ರಿಗೆ ಮೆಚ್ಚಿಸ್ಬೇಕನ್ನೋ ಒಂದು 4 ವರ್ಷಕ್ಕೆ ತೊಗೊತಾ ಇದ್ದಿಲ್ಲ. 1 ವರ್ಷ 2 ವರ್ಷದಲ್ಲಿ ಮತ್ತೆ ಅದೇ ಥರ KGF ಆಗಲಿ, KGF 2 ಆ ಥರ ಬಂದಿರೋ ಥರ ಅವ್ನು ಕೊಡ್ಬೋದಾಗಿತ್ತು. ಕೊಡ್ದೇನೆ ಅಷ್ಟು ದೊಡ್ಡದಾಗಿ ಅವನು ತೊಗೊಂಡೋಗಿ ಮಾಡಬೇಕು ಅಂತ ಇದ್ದಾನೆ ಅಂದರೆ ಯೋಚನೆ ಮಾಡಬೇಕಾಗತ್ತೆ ನೀವು. ಮತ್ತೆ ಅವ್ರು ಕರೆದು ಅಷ್ಟು ಒಳ್ಳೆ ಡಿಸ್ಟ್ರಿಬ್ಯೂಟರು ಹಾಲಿವುಡಲ್ಲಿ ಕರೆದು ಅವ್ನಿಗೆ ಇದು ಮಾಡಿದ್ದಾರೆ ಅಂದಾಗ ಅವ್ರು ಏನು ನೋಡಿ ಕರೆದಿರ್ತಾರೆ ಅನ್ನೋದನ್ನ ನೀವು ಇದು ಮಾಡಬೇಕಾಗತ್ತೆ. ಇವಾಗ ಮತ್ತೆ ಪ್ರಮೋಷನ್ ಮಾಡೋಣ, ಇನ್ನೂ ಇದು ಸಾಕಾಗಲ್ಲ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಈ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಬಿಟ್ಟು ಇನ್ನೂ 1-2 ಸತಿ ಇದೇ ಥರ ನೋಡಬೇಕಾಗತ್ತೆ. ಬಾಹುಬಲಿಗೆ ಬಂದಾಗಲೂ ಇದೇ ಥರ 1 ವೀಕ್ 5 ಡೇಸ್ ನೆಗೆಟಿವ್ ತೊಟ್ಟೈತೆ. ಆದರೆ ಇವತ್ತಿಗೆ ಅದು ಪ್ಯಾನ್ ಇಂಡಿಯಾದಲ್ಲಿ ರೆಕಾರ್ಡು. ಅದೇ ಥರ ಇನ್ನು ಗ್ಲೋಬಲ್ ಲೆವೆಲ್ ಹೋಗ್ತಿದ್ದಾನೆ, ನೆಗೆಟಿವ್ ಇರುತ್ತೆ. ನೀನು ನೋಡಿ ಅನಲೈಸ್ ಮಾಡಿ ಇಷ್ಟ ಆಗಿಲ್ಲ ಅಂತ ಸ್ಪ್ರೆಡ್ ಮಾಡೋದು ಬೇರೆ. ಯಾರ್ದೋ ಹೇಳಿಕೆ ಮಾತು ಕೇಳಿ ನೋಡ್ದೇನೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗಿರೋದು, ಅವ್ರು ಕೆಲವ್ರ ಥರ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟನೇ ಆಗಿಲ್ಲ. ಸೊ ನನಗೆ ಇಷ್ಟ ಆಯಿತು, ಪರ್ಸನಲಿ ನನಗೆ ಇಷ್ಟ ಆಯಿತು. ಸೊ ಸ್ಟಾರ್ಟಿಂಗಿಂದ ತೊಗೊಂಡು ಎಂಡಿಂಗ್ ಗಂಟ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಆಗಲಿ ಇನ್ನೊಂದಾಗಲಿ ಎಲ್ಲರಿಗೂ ಚೆನ್ನಾಗಿದೆ. ನೀವು ನೋಡಬೇಕಾದ್ರೆ ಆ ರೇಂಜಲ್ಲಿ ನೋಡಬೇಕಾಗತ್ತೆ. ಯಾಕಂದರೆ ನಾನು ಹೋಗಿದ್ದು ಸಂತೋಷ್ ಥಿಯೇಟ್ರಲ್ಲಿ. ಅಲ್ಲಿ ಗೊತ್ತಿರುತ್ತೆ ಮೇನ್ ಥಿಯೇಟ್ರಲ್ಲಿ ಎಷ್ಟು ಕ್ರೌಡ್ ಇರುತ್ತೆ, ಎಷ್ಟು ನಾಯ್ಸ್ ಇರುತ್ತೆ. ಅದೆಲ್ಲ ಬಿಟ್ಟು ಫೋಕಸ್ ಆಗಿ ಫಿಲಮ್ ನೋಡಿದ್ರೆ ಕರೆಕ್ಟಾಗಿರುತ್ತೆ. ಬೇಡ್ದರದ ಕಿಚ್ಕೊಂಡು ಏನೋ ಇದಕ್ಕೆ ಏನೋ ಅವ್ನು ಮಾಡಿದ್ದಾನೆ, ಬರೀ ಆ ಸೀನ್ಗಳಿಗೆ ಈ ಸೀನ್ಗಳಿಗೆ ಹೋಗ್ದೇನೆ ಗ್ರೋನ್ ಅಪ್ ಆಗಿ ಬ್ರಾಡ್ ಮೈಂಡ್ ಆಗಿ ಇಟ್ಕೊಂಡು ನೋಡಿದ್ರೆ ಪ್ರತಿಯೊಂದು ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಕೆಲವೊಂದು ಇದರಲ್ಲಿ ನಿಮ್ಗೆ ಕನೆಕ್ಟ್ ಆಗಲ್ಲ. ಆ ಥರ ಮ್ಯಾಸಿವ್ ಆಗಿ ಏನಿಲ್ಲ. ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಫುಲ್ಲು ಥಿಂಕ್ ಮಾಡಿದೆ ನಿಮ್ಗೆ ಅಷ್ಟು ಕನೆಕ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಮೂವಿ. ಯಾಕಂದರೆ ಬೇಸಿಕಲಿ ನಾನು ಇದುವರೆಗೆ ಯಾವ ಮೂವಿಗೂ ಈ ಥರ ಬಂದು ರಿವ್ಯೂ ಕೊಟ್ಟಿಲ್ಲ. ಯಾವುದೋ ಮೈಕಲ್ ಅವ್ರಿಗೆ ಈ ಚೆನ್ನಾಗಿದೆ ಇಲ್ಲ ಅಂತ ಅವ್ರು ರಿವ್ಯೂ ಕೇಳ್ದಾಗ ಕೊಟ್ಟಿದ್ದೀನಿ. ನಾನು ಪರ್ಸ್ನಲಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಾಗಲಿ ಮತ್ತೊಂದಲ್ಲಾಗಲಿ ನಾನು ಬಂದು ಯಾವತ್ತೂ ನಾನು ರಿವ್ಯೂ ಕೊಟ್ಟಿಲ್ಲ. ನಾನು ಓನಾಗಿ ಕೊಡ್ತಾ ಇದ್ದೀನಿ ಅಂದರೆ ನನಗೆ ಅಷ್ಟು ಚೆನ್ನಾಗಿ ಇಷ್ಟ ಆಗಿದೆ. ಸೊ ಒಂದು ಇಂಡಿಯನ್ ಸಿನಿಮಾ ಅವ್ನು ಹಾಲಿವುಡಿಗೆ ತೊಗೊಂಡೋಗಿ ರೀಚ್ ಮಾಡ್ಬೇಕಂದ್ರೆ ಹಾಲಿವುಡಲ್ಲಿ ಇದೇ ಥರ ಇರುತ್ತೆ.
ನೀವು ನೋಡಿದ್ರೆ ಗೊತ್ತಿರುತ್ತೆ, ನೋಡಿಲ್ದಿರೋರು ಗೊತ್ತಿರಲ್ಲ. ಸ್ವಲ್ಪ ಜನ ಅಂದ್ಕೊಂಡ್ಬಿಡ್ತಿದ್ದಾರೆ, ಕೆಲವೊಂದು ರೂಮರ್ಸ್ ನನಗೆ ಬರ್ತಾರೆ. ಇದರಲ್ಲೆಲ್ಲೋ ಅವ್ರ ರೆಕಾರ್ಡ್ಗಳು ಸೇಫ್ ಮಾಡ್ಕೊಡೋಕ್ಕೋಸ್ಕರ ನೆಗೆಟಿವ್ ತುಂಬ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಕೆಲವ್ರು ಹೇಳ್ತಾ ಇದ್ದಾರೆ ಇದ್ರಲ್ಲಿ ಇಲ್ದಿರೋದು ಎರಡೇ ಚೆನ್ನಾಗಿಲ್ಲ, ಒಂದು ಫಸ್ಟ್ ಹಾಫು ಇನ್ನೊಂದು ಸೆಕೆಂಡ್ ಹಾಫ್ ಅಂತ. ನೋಡ್ಬಿಟ್ಟು ನೀವು ಹೋಗಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ, ಸೊ ಏನಕ್ಕೆ ಏನಕ್ಕಂದರೆ ಕನ್ನಡ ಮೂವಿನ ಕನ್ನಡ ಮೂವಿಯಲ್ಲೇ ನೋಡಬೇಕು. ಫಸ್ಟ್ ಇಂಡಿಯನ್ ಮೂವಿ ಒಂದೇ ಟೈಮ್ಗೆ ಅವ್ರ ಓನ್ ಲ್ಯಾಂಗ್ವೇಜ್ ಜೊತೆ ಇಂಗ್ಲೀಷ್ ಜೊತೆ ಇದು ಆಗಿರೋದು ಒಂದೇ ಮೂವಿ ಅನ್ಕೋತೀನಿ ನಾನು. ಫಸ್ಟ್ ರಾಂಗ್ ಆಗಿದ್ರೆ ಕಮೆಂಟ್ನಲ್ಲಿ ಕರೆಕ್ಟ್ ಮಾಡಿ. ಇಲ್ಲಿ ತನಕ ಬಂದಿರೋದ್ರಲ್ಲಿ ಸೋ ಕಾಲ್ಡ್ ಎಷ್ಟೋ ದೊಡ್ಡ ಡೈರೆಕ್ಟ್ರು ಇದು ಮಾಡಿದಾನಂದರೆ ಬಿಕಾಸ್ ಆಫ್ ಅವನಿಗಿರೋ ಬಂಡ ಧೈರ್ಯ ಅಂತಾರಲ್ಲ. ಯಾಕಂದರೆ ಆ ಏಜಲ್ಲಿ ನಮಗೆ ಆ ಟೈಮಲ್ಲಿ ಅವನು 23, 24 ಅವ್ನು ಥಿಂಕ್ ಮಾಡ್ಕೊಂಡು 5 ವರ್ಷಕ್ಕೆ ನಾನು ಹಂಗಿರ್ತೀನಿ ಅಂತ ಬಂದಾಗ, ಇವಾಗ ನಾವು ಅದೇ ಥರ ಅನ್ಕೊತಾ ಇರ್ತೀವಿ, ನಾವು ಇದು ಮಾಡ್ಬೇಕು ಅದು ಮಾಡ್ಬೇಕಂತ. ಅವ್ರಿಗೆ ನೋಡಿದಾಗ ಮೂವಿ ಕೆಲವೊಂದು ಡೈಲಾಗ್ಸ್ ಎಲ್ಲ ಏನಿದೆ ಅಂದರೆ ನನಗೆ ತುಂಬ ಇಂಪ್ಯಾಕ್ಟ್ ಆಯಿತು. ಸೊ ನಾನು ಇದರಿಂದ ಕಲ್ತಿದ್ದೇನೆಂದರೆ, ನನಗೆ ಇದರಲ್ಲಿ ಇಮೋಷ್ನಲಾಗಿ ಸಿಕ್ಕಾಗಿದೆ ಅಂದರೆ, ನೀವು ಯಾರಿಗೆ ಮೋಸ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ನೀವು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡಾಗ ಮತ್ತು ನೀವು ಏನೋ ರೆಡಿ ಆದಾಗ ನಿಂತ್ಕೊಂಡಾಗ ನಿಮ್ಗೆ ಒಳಗಡೆ ಗಿಲ್ಟಿ ಇರುತ್ತಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಲಿ, ಇನ್ನೊಂದು ನರ್ಕ ಆಗಲಿ, ಇನ್ನೊಂದು ಯಾವುದೂ ಇರಲ್ಲ ಅಂತ ನಾನು ಈ ಮೂವಿಯಿಂದ ಕಲಿತೆ. ಸೊ ರಿಗ್ರೆಟ್, ಪಶ್ಚಾತ್ತಾಪ ಯಾವ ರೇಂಜ್ಗಿರುತ್ತೆ ಅನ್ನೋ ಬೇಸ್ ಮೇಲೆ ನನಗೆ ಅರ್ಥ ಆಗಿದ್ದು ಮೂವಿ. ಇನ್ನೂ ಹೇಳ್ಬೇಕಂದ್ರೆ ಕೋರ್ ಹಾರ್ಟೆಡ್ ಎಮೋಷ್ನಲ್ ಇದೆ, ಬಟ್ ನೀಟಿಗೆ ಡಿಫೈನ್ ಮಾಡಬೇಕಾಗತ್ತೆ. ನೀವು ಪ್ರತಿಯೊಂದು ಎಮೋಷ್ನಲ್ನ ನೀಟಿಗೆ ಡಿಫೈನ್ ಮಾಡಿದಾಗನೇ ನಿಮ್ಗೆ ಅರ್ಥ ಆಗೋದು ಮೂವಿ. ಲೈಕ್ ಒಂದು ಫಾದರ್ದಾಗಲಿ, ಸನ್ದಾಗಲಿ, ಮದರ್ ಸನ್ ಆಗಲಿ, ಅದೆಲ್ಲ ಕೋರಡಾಗೆ ಇದೆ ನಿಮಗೆ. ಇದನ್ನೆಲ್ಲ ಮೀರಿ ನೆಗೆಟಿವ್ ಇಲ್ಲ ಅನ್ನೋಕ್ಕಿಂತ ನೆಗೆಟಿವ್, ನನಗೆ ಲಾಸ್ಟ್ ಒಂದು ಪಾರ್ಟ್ ನನಗೆ ಇಷ್ಟ ಆಗಿಲ್ಲ ಅಂದರೆ, ಲೈಕ್ ಟಿಕೆಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಅದನ್ನು ಇಲ್ಯೂಷನ್ ಅಂತ ಮಾಡಿಬಿಟ್ಟಿದ್ದಾರೆ. ಸೊ ನನಗೆ ಟಿಕೆಟ್ ಕ್ಯಾರೆಕ್ಟರ್ ಬಂದುಬಿಟ್ಟು, ನೀವು ರಾಯದು ಏನು ನೋಡ್ತೀರಾ ಕಂಪ್ಲೀಟ್ಲಿ 350 ಅವರ್ಸಲ್ಲಿ, ಬಟ್ ಟಿಕೆಟ್ ಅವನು ಎಷ್ಟು ಟೈಮಲ್ಲಿ ಬರ್ತಾನೆ ಅಷ್ಟು ಟೈಮ್ ಅವ್ನು ಇಂಪ್ಯಾಕ್ಟ್ ಮಾಡಿದ್ದಾನೆ. ಅದನ್ನು ಇಲ್ಯೂಷನ್ ಮಾಡಿ ಎಲ್ಲೋ ಫೇಲ್ಯೂರ್ ಈ ನೆಗೆಟಿವ್ಗೆಲ್ಲ ಅದಕ್ಕೆ ಕಾರಣ ಆಯ್ತು ಅಂತ ಅನ್ಕೋತೀನಿ. ಬಿಟ್ಟರೆ ಆ ಇಲ್ಯೂಷನ್ ಒಂದು ಮಾಡಿದವರು ಇಟ್ ವಾಸ್ ಟೂ ಮೋಸ್ಟ್ ಗುಡ್ ಮೂವಿ. ಬಟ್ ಈ ಇಲ್ಯೂಷನ್ ಏನಕ್ಕೆ ಮಾಡಿದಾನೆ ಅಂತ ನೀವು ಕುತ್ಕೊಂಡೆಲ್ಲ ನೋಡಿದಾಗ, ಅಥವಾ ಎಲ್ಲ ಸ್ವಲ್ಪ ಹಾಲಿವುಡ್ ಮೂವಿಗಳು ನೋಡಿದಾಗ ನಿಮ್ಗೆ ಅನಿಸುತ್ತೆ, ಇಟ್ ವಿಲ್ ವರ್ಕ್ ಇನ್ ಹಾಲಿವುಡ್. ಇಟ್ ಈಸ್ ನಾಟ್ ಫಾರ್ ಸ್ಯಾಂಡಲ್ವುಡ್, ಇಟ್ಸ್ ನಾಟ್ ಫಾರ್ ಟಾಲಿವುಡ್, ಇಟ್ ನಾಟ್ ಫಾರ್ ಬಾಲಿವುಡ್, ಇಟ್ ಈಸ್ ಫಾರ್ ಹಾಲಿವುಡ್. ಒಂದು ಕನ್ನಡ ಸಿನಿಮಾ, ಒಂದು ಕನ್ನಡಿಗ ಅಥವಾ ಒಬ್ಬ ಇಂಡಿಯನ್ ಸಿನಿಮಾ ಈ ರೇಂಜ್ಗೂ ಮಾಡ್ಬೋದು ಅಂತ ತೋರಿಸೋ ಒಳ್ಳೆ ಮೂವಿ. ಟು ರೀಚ್ ಗ್ಲೋಬಲ್ ಲೆವೆಲ್, ಅವನ್ನ ಒಂದು ಕನ್ನಡ ಮೂವಿನ ಗ್ಲೋಬಲ್ ಲೆವೆಲ್ ರೀಚ್ ಆಗೋಕ್ಕೆ ಇದಾದ್ಮೇಲೆ ಒಂದು ರಾಮಾಯಣ ಬಂದು ಅದು ಗ್ಲೋಬಲ್ ಲೆವೆಲ್ ರೀಚ್ ಆಗೋಕ್ಕೆ ಇದೆ ಸ್ಟೆಪ್ಗಳಾಗುತ್ತೆ. ರಾಮಾಯಣ ಆದ್ಮೇಲೆ ನೆಕ್ಸ್ಟ್ ಏನ್ ಅಂತ ಹೇಳ್ತಾರೆ. KGF ಆದ್ಮೇಲೆ ಇದೇ ಡೈಲಾಗ್ ಇದ್ದಿದ್ದು, ಇದಕ್ಕಿಂತ ಇನ್ನೂ ಏನು ಮಾಡ್ತೀರಾ ಅಂತ. ಈಸ್ ಸಮಥಿಂಗ್. ಏನಕ್ಕಂದ್ರೆ ನಾನು ಯಾವುದೇ ಆ್ಯಕ್ಟರ್ನ ಕಂಪೇರ್ ಮಾಡ್ತಾಯಿಲ್ಲ, ಯಾವುದೋ ಹೀರೋ ಡೈರೆಕ್ಟರ್ನ ಕಂಪೇರ್ ಮಾಡ್ತಾಯಿಲ್ಲ. ಬಿಕಾಸ್ ನನಗೆ ಬ್ಯಾರಿಯರ್ ಇಲ್ದೇ ನೋಡ್ತೀನಿ. ಯಾಕಂದರೆ ನಾನು ಎಲ್ಲ ಲ್ಯಾಂಗ್ವೇಜ್ ಅರ್ಥ ಇರೋದು ಆ ಲ್ಯಾಂಗ್ವೇಜ್ನ ಅದೇ ಇದ್ರಲ್ಲಿ ನೋಡ್ತೀನಿ. ಸೊ ತೆಲುಗುವ್ರಿಗಾಗಲಿ, ತಮಿಳವ್ರಿಗಾಗಲಿ, ಮಲಯಾಳಂ ಅವ್ರಿಗಾಗಲಿ ಇದು ಕೆಲವೊಂದು ಡೈಲಾಗ್ ಅರ್ಥ ಆಗ್ದೇನೆ ಅಥವಾ ಕೆಲವೊಂದು ಇದು ಹೋಗಿದ್ರೆ ಎಮೋಷ್ನಲ್ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಇಶ್ಯೂ ಅನ್ಕೋತೀನಿ ನಾನು. ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ಕೋತೀನಿ. ಬಿಕಾಸ್ ಟೀಸರೇ ಡಿಫ್ರೆಂಟ್ ಇದೆ. ಕನ್ನಡ ವರ್ಷನ್ ಆಗಲಿ, ತೆಲುಗು ವರ್ಷನ್ ಆಗಲಿ, ತಮಿಳ್ ವರ್ಷನ್ ಆಗಿಲ್ಲ ಒಂದು ಸೈಡ್ ಇದ್ದರೆ, ಇಂಗ್ಲೀಷ್ ವರ್ಷನ್ ನೀವು ಟೀಸರ್ ನೋಡಿದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮಗೆ ಗೊತ್ತಾಗಿರುತ್ತೆ. ನಾವೇನಾರ ನೋಡಿ ನಿಮ್ಗೆ ಹಾಲಿವುಡ್ ಅಷ್ಟು ಪರಿಚಯ ಇದ್ದರೆ, ನೀವು ಅವೆಂಜರ್ಸು, ಸ್ಪೈಡರ್-ಮ್ಯಾನ್ಸ್ ಅದೆಲ್ಲ ಹಾಲಿವುಡ್. ಅದ್ರದ್ದು ಬಿಟ್ಟು ಬೇರೆ ಕೆಲವೊಂದು ಮೂವಿಗಳಿದೆ, ಅವ್ರ ಸೀರೀಸ್ ಆಗಲಿ, ಅದು ಅವ್ರ ಆ್ಯಕ್ಟಿಂಗ್ ಆಗಲಿ, ಅದನ್ನೆಲ್ಲ ನೋಡಿದ್ರೆ ನಿಮ್ಗೆ ಅವಾಗ ಅನಿಸುತ್ತೆ ಓ ಸಮಥಿಂಗ್ ಯಾಸ್ ಡನ್ ಅಂತ. ಅದನ್ನು ನೋಡ್ದೇ ಬಂದು ಕಿರ್ಚಾಡಿ ಮೋಸ್ಟ್ಲಿ ಎಷ್ಟೋ ಜನ ಫ್ಯಾನ್ಸ್ ಡಿಸಪಾಯಿಂಟ್ ಆಗಿರ್ಬೋದು. ಬೇಸಿಕ್ ರೆವೆನ್ಯೂ ಕರ್ನಾಟಕ, ಇಂಡಿಯಾ ಆಗಿರ್ಬೋದು. ಬಟ್ ಕುತ್ಕೊಂಡು ಅನಲೈಸ್ ಮಾಡಿ ನೋಡಿದಾಗ ಇಟ್ ಈಸ್ ಎ ಗುಡ್ ಮೂವಿ. ನಾನು ಯಾವತ್ತೂ ಈ ಥರ ಬಂದು ರಿವ್ಯೂ ಕೊಟ್ಟಿಲ್ಲ. ಸೊ ರಿವ್ಯೂಲ್ಲಿ ಏನಾದ್ರು ರಾಂಗ್ ಆಗಿರೋ, ಯಾಕಂದರೆ ಎಷ್ಟೋ ಜನ ನೋಡಿ ಈಗ KGF ಇಟ್ಕೊಂಡಿದ್ದೀರಾ ತಲೆಯಲ್ಲಿ, KGF 2, KGF 1 ಅದನ್ನೆಲ್ಲ ಇಟ್ಕೊಂಡು ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಆಬ್ವಿಯಸ್ಲಿ ನೋಡಬೇಕಾಗುತ್ತೆ. ಆಬ್ವಿಯಸ್ಲಿ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ನೋಡ್ತೀರಾ. ಯಾರು ಮೈಂಡಲ್ಲಿ ಇಟ್ಕೊಂಡೇ ಬಂದು ನೋಡಿ ಅಂತ ಕೂಡ ನಾನು ಹೇಳ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಬಂದು ನೋಡಿದ್ರೂ KGF ಆರೋ ಬೇರೆ, ಟಾಕ್ಸಿಕ್ ಆರೋ ಬೇರೆ. ಬಿಕಾಸ್ ಅವರೇ ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿರೋದಕ್ಕೆ, ರಾಕಿ ಬಾಯ್ಗೂ ರಾಯಾಗೂ ಏನು ಡಿಫ್ರೆನ್ಸ್ ಅಂದರೆ, ರಾಕಿ ಬಾಯ್ ಆ್ಯಸ್ ಎ ರಿಸ್ಟ್ರಿಕ್ಷನ್, ರಾಯ ಡಸಂಟ್ ಹ್ಯಾವ್ ರಿಸ್ಟ್ರಿಕ್ಷನ್ ಅನ್ನೋದನ್ನ ಇನ್ನೂ
ಬ್ಯೂಟಿಫುಲ್ ಆಗಿ ತೋರಿಸ್ಬೋದಾಗಿತ್ತೇನೋ, ಬೇರೆ ಅಲ್ಲಿ ಸ್ವಲ್ಪ ಫೇಲ್ ಆದ್ರು ಬಿಟ್ರೆ, ಇಲ್ಲ ಪಾರ್ಟ್ 2 ಆ ಥರ ಏನಾರ ಮಾಡಿದ್ರೆ ಮೇ ಬಿ ಅವ್ನು ತೋರಿಸ್ತಾ ಇದ್ದ ಅನ್ಕೋತೀನಿ. ಮೇ ಬಿ ಇದನ್ನ ತುಂಬಾ ಡ್ರ್ಯಾಗ್ ಮಾಡಕ್ಕೆ ಎಲ್ಲ ಪಾರ್ಟ್ 2 ಅಂತ ಹೋಗ್ತಾರೋ ಅನ್ನೋ ಬರದಲ್ಲಿ ಅದನ್ನ ಬ್ರೇಕ್ ಮಾಡೋ ಒಂದು ಇದರಲ್ಲಿ ಅವನು ಪಾರ್ಟ್ 2 ಮಾಡಬೇಡ ಅಂತ ಏನಾರ ಹೇಳಿದ್ನೇನೋ ಗೊತ್ತಿಲ್ಲ. ಬಟ್ ಮತ್ತೆ ಎಷ್ಟೋ ಜನ ಫ್ಯಾನ್ಸ್ ಕೂಡ ಕಮೆಂಟ್ ಆಗಬೇಡಿ, ಎಷ್ಟು ನಾವು ಹೋಗೋ ಬಾರೋ ಅಂತ ಇದೀನಿ ಅಂತ ಫ್ಲೋಲ್ ಬರ್ತಾ ಇದ್ದೆ. ಈ ಹ್ಯಾಸ್ ಮೇಡ್ ವಂಡರ್ಫುಲ್ ಮೂವಿ ವಿಚ್ ಅವರ್ ಇಂಡಿಯನ್ಸ್ ಆಸ್ ಅವರ್ ಕರ್ನಾಟಕ ಐ ಶುಡ್ ಬಿ ಪ್ರೌಡೆಡ್. ಎಷ್ಟೋ ಜನ ಕನ್ನಡಿಗರು ಬಾವುಟ ಹಾಕೊಂಡು ಯಾವುದೋ ನವರಂ ಒಂದು ಬಂದಿದ ತಕ್ಷಣ ರ್ಯಾಲಿಗಳು ಹೋಗ್ಕೊಂಡು, ಯಾರೋ ಒಂದ್ 2-3 ಜನ ಅಮಾಯಕರು ಹಿಂದಿಯಲ್ಲಿ ವಾಚ್ಮೆನ್ಗಳು ಮಾತಾಡಿದ್ರು ಹಿಂದಿಯಲ್ಲಿ ಅಂದಿದ ತಕ್ಷಣ ಅವ್ರನ್ನ ದಬ್ಬಾಳ್ಕೊಂಡು ಹೋಗಿ ಮಾಡ್ತಿರಲ್ಲ, ಅಂಥವ್ರಿಗಲ್ಲ ಈ ಮೂವಿ. ಒಬ್ಬ ಕನ್ನಡಿಗ ಇಲ್ಲೇ ಹುಟ್ಟು ಬೆಳ್ದಿ ಅಥವಾ ಇಲ್ಲೂ ದುಡಿಯಕ್ಕೆ ಬಂದು ಒಬ್ಬ ನನ್ನ ಕನ್ನಡಿಗ ಮೂವಿ ನಾನು ಕನ್ನಡ ಮಾತಾಡಿ ಕಲ್ತಿ ಅಂತ ಹೆಮ್ಮೆ ಒಳಗಡೆ ಇರುತ್ತೆ ಗೊತ್ತಾ. ಶೋಕಿ ಕಲ್ದೇನೆ ಕನ್ನಡಿಗರು ಕಲ್ತೇನೆ ಮನ್ಸಲ್ಲಿ ಹೃದಯದಲ್ಲಿ ಇರ್ತಿ ಮಾತಾಡ್ತಾನಲ್ಲ ಅಂಥವ್ನಿಗೆ ಈ ಮೂವಿ. ಆ್ಯಂಡ್ ಮೂವಿಗೆ ಬಂದರೆ ಇಟ್ ಈಸ್ ಕ್ವೈಟ್ ಗುಡ್ ಎನಫ್ ಟಫ್ ಮೂವಿ. ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡಿ ಒಂದೊಂದು ಸೀನು ನೋಡಿದಾಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದ್ಯಾವುದೋ ನೀವು ಫೋನಲ್ಲಿ ಅಥವಾ ಟಿ ವಿಯಲ್ಲಿ ಕುತ್ಕೊಡೋ ನೋಡೋ ಮೂವಿ ಅಲ್ಲ. ಯಾಕಂದರೆ ಎಷ್ಟೋ ಮೂವಿಗಳು ನಾನು ನೋಡಿದ್ದೀನಿ, ಥಿಯೇಟ್ರಲ್ಲಿ ಹೋಗೋ ಮೂವಿ ಹೇಗಿರುತ್ತೆ, ಸಿನಿಮಾ ಫೋನಲ್ಲಿ ಕುತ್ಕೊಂಡು ಬೇರೆ ಥರ ಹೇಗಿರುತ್ತೆ ಅಂತ. ಸೊ ಇವತ್ತಿಗೂ ನಾವು ಬಾಹುಬಲಿನ ಎಕ್ಸಾಂಪಲ್ ಪ್ಯಾನ್ ಇಂಡಿಯಾಗೆ ಹೇಗೆ ತಗೋತೀವೋ ಅದೇ ಥರ ಇದು ನಾನು ಡಸಂಟ್ ಮೇಕ್ ನನ್ನ ಈ ವರ್ಡ್ಸ್ ರಾಂಗ್ ಆಗತ್ತೆ ಅಂತ ಗ್ಲೋಬಲ್ ಲೆವೆಲ್ ಹೋದಾಗ ಈ ಮೂವಿನ ಎಕ್ಸಾಂಪಲ್ ತೊಗೊಂಡೇ ತಗೋತೀವಿ. ಸೊ ನಾನು ಹೇಳಕ್ಕೆ ಬಂದಿರೋದು ಇಷ್ಟೇ, ಯಾರ್ದೋ ಮಾತು ಕೇಳ್ಕೊಂಡು ನೋಡೋಕ್ಕಿಂತ ನೀವು ಹೋಗಿ ಇಷ್ಟ ಆಗಿಲ್ಲ ಅಂತ ಹೇಳಿ, ಇಷ್ಟ ಆದರೆ ಇಷ್ಟ ಆಗದೆ ಅಂತಲೇ ಹೇಳಿ. ಬೇರೆಯವ್ರ ಮಾತು ಕೇಳೋದು ಬಿಡಿ, ಬೇರೆಯವ್ರ ಒಪಿನಿಯನ್ಗೆ ಚೇಂಜ್ ಆಗೋದು ಬಿಡಿ. ಯಾಸ್ ಡನ್ ಅವನು ಹೇಳಿದಿರೋ ಮೂವಿನ ತುಂಬ ಸೀರಿಯಸ್ ತೊಗೊಂಡ್ಬಿಡ್ದು ಆದರೆ ಇಟ್ಸ್ ನಮ್ಮ ಕನ್ನಡಗೆ ಮೂವಿಗಳು ಏನೂ ಇಲ್ಲದೇ ಒಬ್ಬ ಆಟೋದಲ್ಲಿ ಪ್ರಮೋಷನ್ ಮಾಡ್ದವನಿಗೆ ಇವತ್ತು ಗ್ಲೋಬಲ್ ಲೆವೆಲ್ಗೆ ಹೋಗಿ ಪ್ರಮೋಟ್ ಮಾಡ್ತಾ ಇದ್ದಾನೆ ಅಂದರೆ ಹೆಮ್ಮೆ ಪಡೋ ವಿಷಯ. ಅವನ ಥರ ಆಗೋಕ್ಕೆ ನಾವೇನು ಮಾಡ್ಬೇಕನ್ನೋ ಪ್ರತಿಯೊಂದು ದಿನ ಕಾಡುತ್ತೆ. ಇದು ಕೆಲವೊಂದು ಡೈಲಾಗ್ ಹೇಗೆ ಅಂದರೆ, ತುಂಬ ಬಾರ್ಡ್ರ್ ಹಾಕೊಂಡಿರ್ತಾರಲ್ಲ, ಒಂದು ಮನೆ ಸಾಕು, ನನಗೊಂದು ಕಾರ್ ಸಾಕು, ನನ್ನ ಮನೇನ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡಿಕೊಂಡ್ರೆ ನನ್ನ ಡ್ರೀಮ್ ಕಂಪ್ಲೀಟ್ ಅಂತ. ಅಂಥವ್ರಿಗೆ ಇದು ಅರ್ಥ ಆಗದೆ ಇರೋ ಮೂವಿ. ಬ್ಯಾರಿಯರ್ ಇಲ್ದೇನೆ ನಾನು ಇದನ್ನು ಏನೋ ದೊಡ್ಡದಾಗಿ ಸಾಧಿಸ್ತೀನಿ ಅಂತ ಹೋಗಿರ್ತಾನಲ್ಲ ಅಂಥವ್ನಿಗೆ ಈ ಮೂವಿ. ಸೊ ವಾಚ್ ಔಟ್, ಹೋಗಿ ನೋಡಿ. ನಿಮ್ಮ ಹತ್ರದಲ್ಲಿರೋ ಪ್ರೀವಿಯರ್ ಆಗಲಿ ಥಿಯೇಟರ್ ಆಗಲಿ ಹೋಗಿ ನೋಡಿ, ವಿಷನೈಸ್ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಒಪಿನಿಯನ್ ನಾನು ಚೇಂಜ್ ಮಾಡೋಕ್ಕೆ ಬರೋಲ್ಲ. ಬಟ್ ಇಷ್ಟ ಆದೆ ಅಂತಲೇ ಯಾಕೆ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ, ದಟ್ಸ್ ಇಟ್. ಇವತ್ತಿಲ್ಲ ಅಂದರೆ ಇಟ್ ಈಸ್ ಫಾರ್ ಹಿಮ್, ಇಸ್ ಜಸ್ಟ್ ಎ ಮೂವಿ. ಇದಿಲ್ಲ ಅಂದರೆ ಇನ್ನೊಂದು ಬೆಟರಾಗಿ ಬಂದೇ ಬರ್ತಾನೆ. ಬಟ್ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕಿಂತ ಮುಂಚೆ ನೀವು ನೋಡಿ. ಸೊ ಆಲ್ ಅಬೌಟ್ ದಿಸ್ ಇಷ್ಟೇ ಆಗಿತ್ತು ವಿಡಿಯೋ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ನನ್ನ ಕಂಟೆಂಟ್ ತುಂಬ ಈ ನಡುವೆ ವೀಡಿಯೋಸೇ ಬರ್ತಾಯಿಲ್ಲ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರ ನನ್ನ ಫ್ರೆಂಡ್ಸು. ಸೊ ಆದಷ್ಟು ಬೇಗ ಬರ್ತೀನಿ ನಾನು. ಅಲ್ಲಿ ಕಮ್ ಬ್ಯಾಕ್ ಸೂನ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನಾನು ಮಾತಾಡೋದೆಲ್ಲೋ ತಪ್ಪು ಏನಾರು ಆಗಿದ್ರೆ ಕಮೆಂಟಲ್ಲಿ ಹಾಕೊಳ್ರಿ. ಯೂಶ್ವಲಿ ನೀವುಗಳು ಮಾಡ್ತೀರಲ್ಲ ಅದೇ ಥರ. ಲೆಟ್ಸ್ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.